ಬೇಲೂರು ಪಟ್ಟಣದ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿಶ್ವಕರ್ಮ ಸಮಾಜವು ಶತಮಾನಗಳಿಂದ ದೇಶದ ಆರ್ಥಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಿಕೊಂಡಿದ್ದು, ದೇವಾಲಯಗಳ ಶಿಲ್ಪಕಲೆ, ವಾಸ್ತುಶಿಲ್ಪ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಅಪ್ರತಿಮವಾಗಿದೆ ಅಂತ ಹೇಳಿದರು. ಸರ್ಕಾರದ ಸೌಲಭ್ಯಗಳು ಹಾಗೂ ಶೈಕ್ಷಣಿಕ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಯುವಕರು ಶಿಕ್ಷಣ, ಸ್ವಉದ್ಯೋಗ ಮತ್ತು ಉದ್ಯೋಗದಲ್ಲಿ ಮುನ್ನಡೆದರೆ ಸಮಾಜದ ಒಗ್ಗಟ್ಟಿನಿಂದ ಪ್ರಗತಿ ಸಾಧ್ಯ ಅಂತ ಪುರುಷೋತ್ತಮ್ ಹೇಳಿದರು. ವಿಶ್ವಕರ್ಮರು ಶ್ರಮ, ಸೃಜನಶೀಲತೆ ಮತ್ತು ನೈಪುಣ್ಯದ ಜೀವಂತ ಪ್ರತೀಕವಾಗಿದ್ದು, ಸಮಾಜದ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಅನನ್ಯವಾಗಿದೆ ಅಂತ ಹೇಳಿದರು. ಯುವಜನತೆ ವಿಶ್ವಕರ್ಮ ಆದರ್ಶಗಳನ್ನು ಅಳವಡಿಸಿಕೊಂಡು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಬೇಕು ಅಂತ ತಹಶೀಲ್ದಾರ್ ಕಂಕನವಾಡಿ ಸಲಹೆಯನ್ನು ನೀಡಿದರು. ಜಯಂತಿಯನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ತಾಲೂಕು ಆಡಳಿತ ವತಿಯಿಂದ ಆಚರಿಸ್ತಾ ಇದ್ದೀವಿ. ಅದು ಕಲ್ಲಲ್ಲಿ ಈಗ ನಾವು ಯಾವುದು ಕೈಯಲ್ಲಿ ಪೆನ್ನಿಂದ ಬರೆಯೋಕ್ಕಾಗಲ್ವೋ ಆ ಕಾಲದಲ್ಲಿ ಕಲ್ಲಿನಲ್ಲಿ ಅದಕ್ಕಿಂತ ಸುಂದರವಾದ ಕಲೆಯನ್ನ ಅರಳಿಸಿದ ಅಮರಶಿಲ್ಪ ಜಕಣಾಚಾರ್ಯರು ಅವರ ಕಲೆಯಿಂದಲೇ ಅಮರರಾದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಬಿಆರ್ಸಿ ಶಿವಮರಿಯಪ್ಪ, ಹರೀಶ್, ಸಮಾಜದ ಉಮೇಶ್ ಆಚಾರ್, ನಾಗೇಶ್ ಆಚಾರ್, ಹಿತೇಶ್, ಅರುಣಾಚಲಂ ವಿಶ್ವನಾಥ್, ಇಲಾಖೆಗಳ ಅಧಿಕಾರಿಗಳು, ವಿಶ್ವಕರ್ಮ ಸಮಾಜದ ಮುಖಂಡರು, ಸಮಾಜದ ಹಿರಿಯರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.